ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇವತ್ತಿನ ದಿನ ಡಿ.ಕೆ. ಶಿವಕುಮಾರ್ ಸರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದಾಯಿತು. ಇವತ್ತಿನ ದಿನ ಡಿ.ಕೆ. ಶಿವಕುಮಾರ್ ಸರ್ ಅವರ ಒಂದು ಜರ್ನಿ ಕನಕಪುರದಿಂದ ಸ್ಟಾರ್ಟ್ ಆಗಿರೋದು. ಇವತ್ತು ಕರ್ನಾಟಕದ CM ಆಗುವಂತಹ ಟೈಮ್ ಬಂದಿತ್ತು. ಸೊ ಇವತ್ತು ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರಿಂದ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತುಂಬಾ ಖುಷಿಯಿಂದ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸ್ವೀಟ್ ಅನ್ನು ಹಂಚಿ ಡಿ.ಕೆ. ಶಿವಕುಮಾರ್ ಅವರ ಫೋಟೋಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ತುಂಬಾ ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಅದೇ ರೀತಿ ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಲಹಂಕ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರು ಮತ್ತು ಯಲಹಂಕ ಕ್ಷೇತ್ರದ ಮಹಿಳಾ ಉಪಾಧ್ಯಕ್ಷರಾದಂತಹ ಲತಾ ಮೇಡಮ್ ಅವರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾದ ಚಂದ್ರಶೇಖರ್ ಮತ್ತು ಅನೇಕ ಬಹಳ ಮುಖಂಡರು ಕಾರ್ಯಕರ್ತರು ಸೇರಿ ಈ ಒಂದು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸೊ ಇದೇ ರೀತಿ ಕಾರ್ಯಕರ್ತರು ಕೂಡ ಅವರ ಒಂದು ಖುಷಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಸರ್, ಈಗಾಗಲೇ ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಸೊ ಇಷ್ಟು ದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾವಾಗ ಆಗ್ತಾರೆ ಅಂತ ಹೇಳಿ ಒಂದು ಗೊಂದಲ ಇತ್ತು. ಡಿ.ಕೆ. ಶಿವಕುಮಾರ್ ಸರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತ ಅಧಿಕೃತವಾದ ಮಾಹಿತಿಯನ್ನು ಕೂಡ ತಾವೆಲ್ಲರೂ ಕೂಡ ನೋಡಿದ್ರಿ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್, ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಖುಷಿ ಆಗೈತೋ ಅದ್ರ 10 ಪಟ್ಟು ನಮಗ್ ಖುಷಿ ಆಗೈತೆ. ಯಾಕೆಂದ್ರೆ ನನ್ನಂತ ಒಬ್ಬ ಹಿಂದುಳಿದ ವರ್ಗದವನು ಸಹ ಒಂದು ಬ್ಲಾಕ್ ಅಧ್ಯಕ್ಷರಾಗೋದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕಾರಣ. ಹಾಗೇನೆ ಇವತ್ತಿನ ದಿವಸ ಅವರು ಏನು ಈ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರು ಸಹ ತಳಮಟ್ಟದಿಂದ NSA ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಹಾಗೆ ವಿದ್ಯಾರ್ಥಿ ದಶೆಯಿಂದ ಚುನಾವಣೆಯಲ್ಲಿ ಅವರು ಗೆದ್ದು ನಿರಂತರವಾಗಿ ಅವರ ಶ್ರಮ ಇವತ್ತಿನ ದಿವಸ ಅವ್ರ ಪ್ರತಿಫಲ ಕೊಟ್ಟಿದೆ. ಹಾಗೇನೆ ಅವ್ರೇನ್ ನೆನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದು ಅವರು ಮುಖ್ಯಮಂತ್ರಿ ಗಾದಿ ಆಗಿಲ್ಲ. ಅವರು ಕನಕಪುರದ ಬಂಡೆ ಅಂತಾನೆ ಖ್ಯಾತಿ ಆಗಿದ್ದಾರೆ. ಟ್ರಬಲ್ ಶೂಟರ್ ಅವರು. ಇವತ್ತಿನ ದಿವಸ ಈ ರೀತಿ ಒಬ್ಬ ದಕ್ಷ ನಾಯಕ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಎಲ್ಲಾ ರಾಶಿಯೂ ಅದಾಗಿತ್ತು. ಒಬ್ಬ ಕೆಂಪೇಗೌಡರ ಕುಡಿ ಇವತ್ತಿನ ದಿವಸ ಈ ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರ ವಂಶಸ್ಥ ಇವತ್ತು ನಮ್ಮ ರಾಜ್ಯನ ಆಳೋದಕ್ಕೆ ಇವತ್ತು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಹಳಷ್ಟು ಹೆಮ್ಮೆ ಹಾಗೇನೆ ಖುಷಿ ತಂದಿದೆ. ಯಾಕಪ್ಪ, ಇಡೀ ರಾಜ್ಯದಲ್ಲಿ ಯಾರಾದ್ರೂ KPCC ಅಧ್ಯಕ್ಷರಾಗಿ ಸತತವಾಗಿ 7 ವರ್ಷಗಳ ಕಾಲ ಪಕ್ಷನ ಮುನ್ನಡೆಸಿ ಸಮರ್ಥವಾಗಿ ಅಧಿಕಾರಕ್ಕೆ ತಂದಿರೋರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರು ಮಾತ್ರ. ಅವ್ರು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದೇನೆ ಅವ್ರು ತಿಹಾರ್ ಜೈಲಲ್ಲಿ ಇದ್ರು ಸಹ ಅವ್ರು ಎದೆಗುಂದದೆ ಈಚೆ ಬಂದು ಅಧ್ಯಕ್ಷ ಗಾದಿ ತಗೊಂಡು KPCC ಇವತ್ತಿನ ದಿವಸ ಇಡೀ ದೇಶ ನೋಡೋ ಒಂದು ಮಟ್ಟಕ್ಕೆ ಇವತ್ತು ಪಾರ್ಟಿನ ಕಟ್ಟಿದ್ದು ಎಲ್ಲಾರ್ಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರವಾಗಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಹಾಗೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಏನು ಬಜೆಟ್ಗಳ ಸರದಾರ ಅಂತ ಹೇಳ್ಬೋದು, ಅವರು ಸಹ ಒಳ್ಳೆ ಆಡಳಿತ ಕೊಟ್ಟಿದ್ರು. ಅವ್ರು ಕೊಟ್ಟ ಮಾತಂತೆ ಇವತ್ತಿನ ದಿವಸ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರನ ಹಸ್ತಾಂತರ ಮಾಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭವಾಗ್ಲಿ ಅಂತ ಹಾರೈಸ್ತೀವಿ. ಯಲಹಂಕ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸರ್ ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಅದರ ಬಗ್ಗೆ ನಿಮಗೆ ಏನು ಅನಿಸಿಕೆ ಏನು? ಸೊ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಅವ್ರು ಇವಾಗೂ ಎಲ್ಲ ಮುಂದೇನೂ ಅವರೇ ಇರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅವ್ರು ಒಂದು ಸ್ನೇಹಜೀವಿ. ಅವರು ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಆ ಮನಸ್ಸು ಯಾರಿಗೂ ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಗೆ. ಅವ್ರು ನಮ್ಮ ಕರ್ನಾಟಕದಲ್ಲಿ ಅವ್ರು ನಮ್ಮನ್ನ ಎಲ್ಲ ಬೆಳೆಸ್ತಾರೆ, ಎಲ್ಲರನ್ನೂ ಒಂದಾಗಿ ಹೋಗ್ತಾರೆ ಅನ್ಕೊಳ್ಳೋಕ್ಕೆ ಸಾಕ್ಷಿ. ಇವತ್ತು ಯಡಿಯೂರಪ್ಪನ ಮನೆಗೆ ಹೋಗಿ ಅವ್ರ ಹತ್ರನೂ ಅವ್ರು ಒಂದು ಮಾಡ್ಕೊಂಡಿದ್ದಾರೆ. ಮತ್ತೆ ದೇವೇಗೌಡರ ಮನೆಗೆ ಹೋಗಿದ್ದಾರೆ. ಇದು ನೋಡಿದ್ರೆ ಸಾಕು, ನಾವು ಎಲ್ಲರನ್ನೂ ಯಾವ ತರ ನಾವು ಒಂದು ಸ್ನೇಹದಲ್ಲಿ ನಾವು ಇಟ್ಕೊಳ್ಬೇಕು. ಯಾರನ್ನೂ ಶತ್ರು ತರ ನೋಡ್ಬಾರ್ದು. ನಾವು ಇಲ್ಲಿ ಎಲ್ಲರೂ ಒಂದೇನೆ, ಇಲ್ಲಿ ಇರೋದೇ ಒಂದು ಎಲ್ಲ ಅಣ್ಣ ತಮ್ಮ ಆ ತರ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಡಿ.ಕೆ. ಶಿವಕುಮಾರ್ ಸರ್ಗೆ ಜೈ. ಯಲಹಂಕ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಮಹಿಳಾ ಉಪಾಧ್ಯಕ್ಷರು, ಕ್ಯಾಂಡಿಡೇಟು ಕೂಡ ನಾನು ಒಂದು ಕೆಂಪೇಗೌಡ ವಾರ್ಡ್ಗೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಇವತ್ತು ಒಂದು ಶುಭ ದಿನ ಅಂತ ಹೇಳಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ದಿನ ಈ ಭಾಗದಲ್ಲಿ ನಾವು ಸಂಭ್ರಮ್ ಕಾಲೇಜಿನ ಹತ್ರ ಡಿ.ಕೆ. ಶಿವಕುಮಾರ್ ಅವರ ಏನು ಒಂದು ಅಭಿಮಾನಿ ಸಂಘವನ್ನು ಸ್ಥಾಪನೆ ಮಾಡಿದ್ದೇವೆ. ಇದು ಮುಂದಿನ ದಿನಗಳೊಳಗೆ ಅವ್ರ ಹೆಸರಿನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು, ಅವರಿಗೆ ಒಳ್ಳೆ ಕೀರ್ತಿಯನ್ನು ತಂದುಕೊಡ್ಬೇಕು. ಇದು ಸಂಘಟನೆ ಇನ್ನೂ ಬೆಳಿಬೇಕು, ರಾಜ್ಯವ್ಯಾಪಿಯಾಗಿ ಬೆಳಿಬೇಕು ಅಂತೇಳಿ ಆಶಿಸ್ತಾ ನಾನು 2 ಮಾತನ್ನು. ಡಿ.ಕೆ. ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದು ಬಹಳ ಖುಷಿಯಾಗಿದೆ. ಬಹಳ ದಿನಗಳ ನಿರೀಕ್ಷೆ ಎಲ್ರಿಗೂ ಇತ್ತು. ಯಾವತ್ತಾದ್ರೂ ಒಂದ್ ದಿವಸ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತೇಳಿ ಒಂದು ಅಚಲವಾದ ಒಂದು ನಂಬಿಕೆ ಇದ್ದೇ ಇತ್ತು. ಅದು ಈ ದಿನ ನನಸಾಗಿದೆ.
ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಆಡಳಿತವನ್ನು ಕೊಡ್ಲಿ, ಮುಂದೆ ಮತ್ತೆ 28ರ ಚುನಾವಣೆಗೆ ಸನ್ನದ್ಧವಾಗಲಿ ಇವ್ರ ನಾಯಕತ್ವದಲ್ಲಿ, ಮತ್ತೆ 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ನಮ್ಮ ಹೆಸರು ಚಂದ್ರಶೇಖರ್.